ಎಲ್ಲ ಗೊತ್ತಿದೆ ಬಿಡಿ ರೆಡ್ಡಿ ಹೇಳ್ರಿ ಏನು ವಿಚಾರ ನಾನು ನೀವು ಬಿಡಲ್ಲ ನನಗೆ ಸಾರಿ ಅಮೆರಿಕದ ವಿದೇಶಾಂಗ ಸಚಿವರೊಬ್ಬರು ಭಾರತವನ್ನು ಚೀನಾ ಬೆಳೆದಂಗೆ ಅಷ್ಟು ಬಲಿಷ್ಠವಾಗಿ ಬೆಳೆಯಕ್ಕೆ ಬಿಡಲ್ಲ ಅಂತ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಸ್ವಲ್ಪನ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಇರಬೇಕು. ನಮ್ಮ ಇಡೀ ವಿದೇಶಾಂಗ ನೀತಿಯನ್ನು ಅಮೇರಿಕಾಗೆ ಅಡ ಇಟ್ಟಿದ್ದಾರೆ. ನಮ್ಮ ಗೌರವವನ್ನು ಕೌಡೆ ಕಾಸು ಕಿಮ್ಮತ್ತು ಕೊಡ್ತಾ ಇಲ್ಲ. ಇವತ್ತು ನಿನ್ನೆ ತಾವು ಹೇಳ್ತಾ ಇರೋದು ಒಬ್ಬ US ಡೆಪ್ಟಿ ಸೆಕ್ರೆಟ್ರಿ ಕ್ರಿಸ್ಟೋಫರ್ ಅಂತಿರ್ಬೇಕು ಅಥವಾ ಕ್ರಿಸ್ ಅಂತ ಇರಬೇಕು ಅವ್ರ ಹೆಸರು, ಡೆಲ್ಲಿನಲ್ಲಿ ಹೊರಗೆ ಅಮೇರಿಕನಲ್ಲ ಡೆಲ್ಲಿನಲ್ಲಿ ಹೇಳ್ತಾರೆ, ನಾವು ಚೈನಾ ಜೊತೆ ಮಾಡಿದಂಥ ತಪ್ಪು ನಾವು ಭಾರತ ದೇಶದಲ್ಲಿ ಮಾಡೋಕ್ಕೆ ಹೋಗಲ್ಲ, ಭಾರತಕ್ಕೆ ನಾವು ಬೆಳಿಲಿಕ್ಕೆ ಬಿಡಲ್ಲ ಅಂತಾನೆ. ಎಲ್ಲಿ? ಇಲ್ಲಿ ದೇಶದಲ್ಲಿ ಎಷ್ಟು ಗ್ರಾಂಟೆಡ್ ತೊಗೊಂಡಿದ್ದಾರೆ ನೋಡಿ ನಮ್ಮ ರಾಷ್ಟ್ರಕ್ಕೆ ಅವರು. ನಿನ್ನೆ US ಸೆಕ್ರೆಟರಿ ಆಫ್ ಟ್ರೆಷರಿ ಅಂದರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಈಕ್ವಲೆಂಟು ಸ್ಕಾಟ್ ಅಂತ, ಅವರೇನು ಹೇಳ್ತಾರೆ, ನಾವು ಈ ಯುದ್ಧದ ಪರಿಣಾಮವಾಗಿ ಒಂದು 30 ದಿನ ಪರ್ಮಿಷನ್ ಕೊಟ್ಟಿದ್ದಾರಂತೆ ಇಂಡಿಯಾಗೆ ರಷ್ಯಾದ ಕಚ್ಚಾ ತೈಲನ್ನು ಖರೀದಿ ಮಾಡೋಕ್ಕೆ ಪರ್ಮಿಷನ್. ಇವತ್ತು ಬೆಳಿಗ್ಗೆ ಇನ್ನೊಬ್ಬ ಅಧಿಕಾರಿ, ಅವರು ಯಾರು ನಿಮ್ಮ ಇನ್ನೊಬ್ಬರು ಮಿನಿಸ್ಟರ್ ಇಂಧನ ಸಚಿವರು, ಅಲ್ಲಿನ ಇಂಧನ ಸಚಿವರು ಅಮೇರಿಕನ ಇಂಧನ ಸಚಿವರು ಹೇಳ್ತಾರೆ, ಭಾರತ ದೇಶ ನಾವು ಏನು ಹೇಳ್ತೀವಿ ಅದು ಮಾಡ್ತಾರೆ, ಸದ್ಯಕ್ಕೆ ನಾವು ಅವರಿಗೆ ರಷ್ಯಾದಿಂದ ಆಯಿಲ್ ತೊಗೊಳಕ್ಕೆ ನಾವು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಯಾರಿದು ಹೇಳ್ತಾ ಇರೋದು? ಹಾದಿಗೆ ಹೋಗೋರು ಬರೋರಲ್ಲ, ಮಿನಿಸ್ಟರ್ಸ್ ಇನ್ ದಿ ಅಮೇರಿಕನ್ ಗೌರ್ಮೆಂಟ್. ಎಲ್ಲಿ ಹೇಳ್ತಾ ಇದ್ದಾರೆ? ಅಮೇರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರು ಹೇಳಕ್ಕೆ ನಮಗೆ? ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ಬರನ್ನ ಕೊಟ್ಟಿದ್ದಾರ? ಇಸ್ರೇಲ್ ಇವರು ನಿನ್ನೆ ನೀವು ಇದು ನೋಡಿರಬೇಕು ಒಂದು ಚಾನೆಲ್ನಲ್ಲಿ, ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಸ್ಪ್ರೆಡ್ ಹಿಸ್ ಲೆಗ್ಸ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ. ಏನು ಅರ್ಥ ಅದರದ್ದು? ಹೌದು, ಯಾವುದೋ ಒಂದು ದೊಡ್ಡ ಚಾನಲ್ನಲ್ಲಿ ಒಬ್ಬರು ಕೂಡ ಮಾತಾಡ್ತಾ ಇಲ್ಲ. ಏನು ಇದೇ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡಿ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತಾಡಿ, ಖರ್ಗೆ ಅವ್ರ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸಾಲ್ಗಟ್ಟಲೆ ಮಾತಾಡ್ತಾರೆ. 3 ದಿನ ಪಾರ್ಲಿಮೆಂಟ್ನಲ್ಲಿ ನೆಹರು ಅವ್ರ ಬಗ್ಗೆ ಚರ್ಚೆಗೆ ರೆಡಿ ಇದ್ದಾರೆ. ವಂದೇ ಮಾತರಂ ಬಗ್ಗೆ ಮಾತಾಡೋಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡೋಕ್ಕೆ ರೆಡಿ ಇಲ್ಲಪ್ಪ? ನಿಮ್ಮ ದಿನ ಎದ್ದು ಪಾರ್ಲಿಮೆಂಟ್ನಲ್ಲಿ ಮೋದಿ 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 ಅಂತ ಕೂಗಾಡ್ತಿರಲ್ಲ, ನೇರವಾಗಿ ಮೋದಿ ಅವ್ರ ಮರ್ಯಾದೆನೇ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ಮ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSSನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಈ ಪ್ರಶ್ನೆಯನ್ನು ದಯವಿಟ್ಟು ವಿರೋಧ ಪಕ್ಷದವ್ರಿಗೆ ಕೇಳೋದು ಬಿಟ್ಟು ಆಡಳಿತದಲ್ಲಿರೋವಂಥ ಕೇಂದ್ರ ಸರ್ಕಾರದ ನಾಯಕರು, ಯಾರು ನಮ್ಮ ರಾಜ್ಯದಿರ್ಬೋದು ರಾಷ್ಟ್ರದಿರ್ಬೋದು, ಜೋಶಿಯವರಿಗೆ ನಮ್ಮ ಬಜೆಟ್ ಬಗ್ಗೆ ಕಮೆಂಟ್ ಮಾಡೋ ಪುರ್ಸೊತ್ತಿದೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡೋ ಪುರ್ಸೊತ್ತಿದೆ, ನನ್ನ ಬಗ್ಗೆ ಮಾತಾಡೋ ಪುರ್ಸೊತ್ತಿದೆ. ಆದರೆ ದೇಶದ ಮರ್ಯಾದೆ ಹೋಗ್ತಾ ಇದ್ದಾಗ ಒಬ್ಬರು ಕೂಡ ಚಕಾರ ಎತ್ತಾ ಇಲ್ಲಲ್ಲ. ಅಂಥದ್ದು ಏನಿದೆ ಇವ್ರ ಬಳಿ, ಟ್ರಂಪ್ ಅವ್ರ ಬಳಿ? ಟ್ರಂಪ್ ಅವ್ರು ಏನು ಹೇಳ್ತಾರೆ ಸರ್, ನಾನು ಬೇಕಾದರೆ ಮೋದಿಯವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು, ನಿರ್ನಾಮ ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು, ಆದರೆ ಮೋದಿ ನನ್ನ ಒಳ್ಳೆಯ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿಯವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸಲ್ಲಿ ಏನಾದರೂ ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿಯವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣವೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದ್ದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ, ಪಾರ್ಲಿಮೆಂಟ್ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಮತ್ತು ಪ್ರೆಸ್ ಮೀಟ್ನಲ್ಲಿ ಆಯಿಲ್ ಕಂಪನಿಗಳೇನು ಹೇಳ್ತಾ ಇದ್ದಾರೆ 25 ದಿನ ಅಂತ. ಹೆಂಗೆ ಅಪ್ಪ? ಅದೇ LPGದು ಆಗಿದೆ. ನಿನ್ನೆ ನೀವು
ಡಿಸ್ಟ್ರಿಬ್ಯೂಟರ್ಸ್ದು ಇದು ನೋಡಿಲ್ಲ ಅನಿಸುತ್ತೆ. LPG ಡಿಸ್ಟ್ರಿಬ್ಯೂಟರ್ಸಿಗೆ ಒಂದು ಇವರು ಆದೇಶ ನೀಡಿದ್ದಾರೆ, ಸ್ವಲ್ಪ ನಿಯಂತ್ರಣ ಮಾಡಿ ಅಂತ. ಏನಾಯ್ತಪ್ಪ ನಿಮ್ಮದು ನೀತಿಗಳು? ಮಾಸ್ಟರ್ ಸ್ಟ್ರೋಕ್ಗಳು ಎಲ್ಲೋಯ್ತಿದ್ದು? ದಯವಿಟ್ಟು ಇದಕ್ಕೆ ಎಲ್ಲ ನಿಮ್ಮ BJP ಸಂಸದರು ಉತ್ತರ ಕೊಡಬೇಕು. ದಿನ ಬೆಳಗ್ಗೆ ಎದ್ದು ದೇವರ ಹೆಸರಿಗಿಂತ ಹೆಚ್ಚಾಗಿ ಮೋದಿ ಹೆಸರು ಜಪ ಮಾಡ್ತಿರಲ್ಲ. ಒಂದು 4 ಕಾಸು ಕವಡೆ ಕಾಸು ಕೀಮತ್ ಉಳಿಸಿಲ್ಲ ನಮ್ಮ ದೇಶದ್ದು ಹೊರಗಡೆ. ನೋಡಿ ABVP ಈಗೇನು ಮಾಡ್ತಾಯಿದೆ ಇವರು? ಹೌದೇ ಅಲ್ವಾ? ಬೇರೆ ಸಂಘಟನೆಗಳು ಇದೆ ಅಲ್ಲ, ಬೇರೆ ಬೇರೆ ರೀತಿಯಾಗಿ. ವಿ ವಿಲ್ ಸಿ, ಏನಿದ್ರು ಕನ್ಸಲ್ಟೇಷನ್ ಮುಖಾಂತರ ಮಾಡೋಣ. ಈಗ ನೀವು ಮಾಡ್ತಾ ಇದ್ರೋ ಇಲ್ಲೋ, NSU ಇರ್ಬೋದು, ABVP ಇರ್ಬೋದು, ಬೇರೆಯವ್ರು ಇರ್ಬೋದು, ಎಲ್ಲನೂ ಇದೆ ಅಲ್ವಾ ಆಗಲೇ ಅಲ್ಲಿ. ಅನಧಿಕೃತವಾಗೋ ಅಧಿಕೃತವಾಗೋ ಈಗ ಸ್ಟೂಡೆಂಟ್ ಎಲೆಕ್ಷನ್ಸ್ ಅಂತೂ ಈಗ ಡೂಸೂನಲ್ಲಿ ನಡೀತದೆ, ಡೆಲ್ಲಿ ಯೂನಿವರ್ಸಿಟಿನಲ್ಲಿ, JNUನಲ್ಲಿ ನಡೀತದೆ. ಸೊ ವಾಟ್ ಎವರ್ ಇಟ್ ಈಸ್, ಇಲ್ಲೂ ಕೂಡ ಏನಿದೆ ಕನ್ಸಲ್ಟೇಷನ್ ಮುಖಾಂತರನೇ ಮಾಡೋಣ. ವಾಟ್ ಎವರ್ ಇಟ್ ಈಸ್. ಯಾವುದು ಸರ್? ಕೆಲವುದ್ರಲ್ಲಿ ಬಂದವ, ಕೆಲವುದ್ರಲ್ಲಿ ಚಾಲು ಅದ. ವಿಲ್ ಟೇಕ್ ದ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಡೂ ಇಟ್. ನೋಡಿ, ಯಾರಿಗೆ ಬ್ಯಾನ್ ಮಾಡಬೇಕು ಅದಕ್ಕೆ ನೀವು ಸಹಕಾರ ನೀಡ್ತಾ ಇಲ್ಲ ನನಗೆ. ಕೆಲವು ಸಂಘಟನೆಗಳು ಇಲ್ಲ ನೋಡಿ, ಸಂಘರ್ಷ ಅಲ್ಲ ನೋಡಿ, ನಾವು ಎಂಥ ವಾತಾವರಣ ಕೊಡ್ತೀವಿ ಅಂಥ ವಾತಾವರಣ ಬೆಳಿತಾವಪ್ಪ. ನಾವು ಸಕಾರಾತ್ಮಕವಾಗಿ ಒಂದು ವಾತಾವರಣ ಕೊಟ್ಟರೆ ದೆನ್ ಇಟ್ ವಿಲ್ ಗೋ ಲೈಕ್ ದ್ಯಾಟ್. ನಾವೇ ರಾಜಕೀಯ ಬೆರೆಸೋದಂತಲ್ಲ. ಸಿ, ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ಎಷ್ಟೊಂದು ಜನ ಸ್ಟೂಡೆಂಟ್ ಲೀಡರ್ಸ್ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ನಿಮ್ಮ ಈಗ ನೋಡಿ, ನಿಮ್ಮ ನೇಪಾಲ್ಗಳಲ್ಲೆಲ್ಲ ಜೆನ್ಸಿ ಪ್ರೊಟೆಸ್ಟ್ ಅಂತ ನೀವೇ ಹಾಕಿದ್ರಲ್ಲ. ಈಗ ಅಸ್ಸಾಂ ನಿಮ್ಗೆ ನೆನಪಿದೆಯೋ ಇಲ್ಲೋ, ಮಹಂತ ಅವರಲ್ಲ, ಈ ಸ್ಟೂಡೆಂಟ್ ಯೂನಿಯನಿಂದ ಡೈರೆಕ್ಟ್ CM ಆದ್ರಲ್ಲ. ಅದು ಬೇರೆ ವಿಚಾರ, ಅದಾದಮೇಲೆ ಏನೇನಾಯಿತು ಅಂತ. ಬಟ್ ಎನಿವೇ ದ ಪಾಯಿಂಟ್ ಈಸ್, ಕರ್ನಾಟಕದಲ್ಲಿ ನಾವು ಮಾಡಬೇಕಂದ್ರೆ ಎಲ್ಲರ ಹತ್ರನೂ ಕನ್ಸಲ್ಟೇಷನ್ ಮಾಡ್ತೀವಿ. ಸುಮ್ಮನೆ ಏನೋ ನಾವು ಸರ್ಕಾರದವರು ಸರ್ವಾಧಿಕಾರಿ ಧೋರಣೆ ಅಂತಲ್ಲ. ವಿ ವಿಲ್ ಕನ್ಸಲ್ಟ್ ಎವ್ರಿಬಡಿ, ವಿಲ್ ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಆ್ಯಂಡ್ ದೆನ್ ವಿ ವಿಲ್ ಡೂ ದ ನೀಡ್ಫುಲ್. ನೋಡಿ, ಯಾರೇ ಏನೇ ಮಾಡಿದ್ರು ಕೂಡ ಸರ್, ನಾನು ಆ ಚೌಕಟ್ಟಿನಲ್ಲೇ ಮಾಡಬೇಕಲ್ಲ, ಆ ಫ್ರೇಮ್ವರ್ಕ್ನಲ್ಲೇ ಮಾಡಬೇಕು. ಅದು ನನಗೂ ಅದು ಅಳವಡಿಸ್ತದೆ, ABVPಗೂ ಅಳವಡಿಸ್ತದೆ. ಕೇಳೋಣ ಸರ್. ಅದು ಈಗ ಒಂದು ಸಮಿತಿ ರಚನೆ ಮಾಡಿದ್ದಾರೆ ಸರ್. ನನ್ನ ಪ್ರಕಾರ ಶರಣ್ ಪ್ರಕಾಶ್ ಅವರು ಆ ಸಮಿತಿನಲ್ಲಿ ಇದ್ದಾರೆ ಅನ್ಸುತ್ತೆ. ಯಾಕೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಅವರು, ಡಾಕ್ಟರ್ ಸುಧಾಕರ್ ಎಲ್ಲರೂ ಇದ್ದಾರೆ. ಸೊ ನೋಡೋಣ ಆ ಸಮಿತಿನಲ್ಲಿ ಏನೇನು ಸಲಹೆಗಳು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಯಾವುದು ಸರ್? ಹೇಳ್ತೀನಿ. ಅದೇ ಸರ್, ನಾಳೆ ಕಾರ್ಯಕ್ರಮ ನಾಳೆ ಸಂಪೂರ್ಣ ಕಾರ್ಯಕ್ರಮ ಪಟ್ಟಿ ತಮಗೆ ಸಂಜೆ ಒಳಗಡೆ ನಾವು ಹಾಕ್ತೀವಿ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಾನ್ಯ ಖರ್ಗೆ ಸಾಹೇಬರು ಮತ್ತು ಡೆಪ್ಟಿ CM ಅವರು ಬರೋದು ಫಿಕ್ಸ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ. 12 ಗಂಟೆಗೆ ಚಿತ್ತಾಪುರ್ನಲ್ಲಿ ವಿವಿಧ ಕಾರ್ಯಕ್ರಮಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ಇದೆ. ಸುಮಾರು 1069 ಕೋಟಿ ರೂಪಾಯಿದ ಕಾಮಗಾರಿಗಳಿದೆ. ಹೇಗೆ ಜೇವರ್ಗಿನಲ್ಲಾಯಿತು, ಸೇಡಂನಲ್ಲಾಯಿತು, ಅದೇ ರೀತಿ ಚಿತ್ತಾಪುರ್ನಲ್ಲೂ ಕೂಡ ಇದು ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ಸೊ ಖರ್ಗೆ ಸಾಹೇಬ್ ಮೊನ್ನೆ ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಅದಕ್ಕೆ ನಾಳೆ ಬರ್ತಾರೆ. ಅದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಸುಮಾರು 2:30 ಅಷ್ಟರಲ್ಲಿ ವಾಪಸ್ಸು ಸಾಹೇಬ್ರು ಡೆಲ್ಲಿಗೆ ಹೋಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ. ಬೈ 2:30 ಎವ್ರಿಥಿಂಗ್ ವಿಲ್ ಬಿ ಡನ್. ಮತ್ತೇನಾದರೂ ಇದ್ದರೆ ತಮ್ಮದು ಪ್ರೆಸ್ ಗೀಸ್ದು ಹೊರಗಡೆ ಮಾಡಿಸ್ಬೇಕಾ ಕೇಳ್ಕೊತೀನಿ, ಇಫ್ ಇಟ್ ಈಸ್ ನೆಸೆಸರಿ ಇದು. ಬಟ್ ಚಿತ್ತಾಪುರಿಗೆ ಬನ್ನಿ. ಇಲ್ಲ, ಸಾಹೇಬ್ರು ಆ್ಯಕ್ಚುಲಿ ಹೋದ ಬಾರಿ ಸೇಡಮ್ ಇತ್ತಲ್ರಿ. ಸೇಡಮ್ ಇದ್ದರೆ ಈ ಸೇಡಮ್ ಇರಲಿಲ್ಲ, ಚಿತ್ತಾಪುರ್ ಇತ್ತು. ಜೇವರ್ಗಿ ಆ್ಯಂಡ್ ಚಿತ್ತಾಪುರ್. ಬಟ್ ಶರಣ್ ಪ್ರಕಾಶ್ ಸಾಹೇಬರು 1-2-3 ಅಡಿಗೆಲ್ಲ ಅರ್ಜೆಂಟ್ ಅದ, ಇಲ್ಲದಿದ್ರೆ ಅದು ಲ್ಯಾಬ್ಸ್ ಆಗ್ತದ ಅಂದ್ಬಿಟ್ಟು ಸಾಹೇಬರು ಕೇಳ್ಕೊಂಡಿದ್ರು. ಆವಾಗ CM ಒಪ್ಕೊಂಡ್ರು. ಸೊ ಇದು ಗಡಿಬಿಡಿನಲ್ಲಿ ಇದು 8th ಅಂತೂ ಫಿಕ್ಸ್ ಆಗಿದೆ. CM ಅವರು ಆ್ಯಕ್ಚುಲಿ ನಿನ್ನೆ ಎಲ್ಲ ಮುಗಿಸ್ಮೇಲೆ ವರುಣಾಗೆ ಹೋಗಿದ್ದಾರೆ. ಸೊ ಅಲ್ಲಿಂದ ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಟ್ ಖರ್ಗೆ ಸಾಹೇಬ್ರು ಇರೋದ್ರಿಂದ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ಸರ್, ಪ್ಲೀಸ್ ಆಸ್ಕ್ ದ BJP MPs, BJP ministers who chant Mr. Modi's name every day. ಎಲ್ಲೋಯ್ತು ಮೋದಿಯವರೆಲ್ಲಿದ್ದಾರೆ? ನಿಮ್ಮ ಮೋದಿಯವರಿಗೆ
ಪಾಪ ನಾ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತು ಇನ್ನೊಬ್ಬ ವಿಜಯ್ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲೇನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರಾ, ಇವರೇ ಕರ್ಸ್ಕೊಂಡಿದ್ದಾರಾ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than going wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲಿಗೆ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ನೀವು, ಒಳ್ಳೇದು, ಗೆಲ್ಬೋದು. ಅವ್ರು ಕಾಲಿಟ್ಟಾಗೆಲ್ಲ ನಾವು ಸೋತೀವಿ. ಇದು ನಾನು ಹೇಳ್ತಾ ಇಲ್ಲಪ್ಪ, ಅಂಕಿಅಂಶ ನೋಡ್ರಿ. ಎಕ್ಸಾಂಪಲ್ ಅಲ್ಲ, ಡೇಟಾ ನೋಡ್ರಿ ಸರ್. ನಾವು ಯಾವತ್ತೂ ವಿತೌಟ್ ಡೇಟಾ ಐ ವಿಲ್ ನಾಟ್ ಸ್ಪೀಕ್. ಅವ್ರ ಮ್ಯಾಚ್ ನೋಡಿದಾಗೆಲ್ಲ ಸೋತೀವಿ. ಆ ದೊಡ್ಡ ಸ್ಟೇಡಿಯಮ್ನಲ್ಲಿ ಇವಾಗ ಸರ್ದಾರ್ ಪಟೇಲ್ ಹೆಸರು ತೆಗೆದ್ಬಿಟ್ಟು ಅವ್ರ ಹೆಸರು ಇಟ್ಕೊಂಡ್ರು. ಆವಾಗ ಗೇಮ್ ಚೇಂಜ್ ಆಗಿಲ್ಲ, ಬರೀ ನೇಮ್ ಚೇಂಜ್ ಆಗ್ಯದ. ಅಂದ್ರೆ ಈಗ ಅವ್ರು ಆರ್ಡರ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ಇವ್ರ ಅವ್ರ ಅಂತ ಹೇಳಿದ್ರೆ ಹೊರಗಡೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಈ ಥರ ಚರ್ಚೆ ಆಗ್ತದೆ. ಹೌದು ಸರ್, ನಮ್ಗೆ ನಾಚಿಕೆ ಬರಲ್ವಾ? ಇದೇ ಈಗ ಹಿಲರಿ ಕ್ಲಿಂಟನ್ ಅವರು, ವೆನ್ ಶಿ ವಾಸ್ ಇನ್ ಅಡ್ಮಿನಿಸ್ಟ್ರೇಷನ್, ಹಿಲರಿ ಕ್ಲಿಂಟನ್ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಡಿಟರ್ಮೈನ್ ಇಫ್ ಇಂಡಿಯಾ ಕ್ಯಾನ್ ಬೈ ಆಯಿಲ್ ಫ್ರಮ್ ಇರಾನ್ ಆರ್ ನಾಟ್ ಅಂತ. ಅಂದರೆ ಅವರು ಯೋಚನೆ ಮಾಡ್ತಾಯಿದ್ರಂತೆ. ಮನಮೋಹನ್ ಸಿಂಗ್ ಅವರು ಸೀದಾ ಹೇಳ್ತಾರೆ, ಅದು ನನ್ನ ವ್ಯಾಪ್ತಿಗೆ ಬರೋದು, ನಿಮ್ಮ ವ್ಯಾಪ್ತಿಗೆ ಬರೋದಲ್ಲ, ನಿರ್ಧಾರ ನಾನು ತೊಗೊತೀನಿ, ನೀವಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಅಮೇರಿಕಾನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಂಡಿಯಾ ನ್ಯೂಕ್ಲಿಯರ್ ಡೀಲ್ ನಡಿಬೇಕಾದಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಹೇಳ್ತಾರೆ, ಅಮೇರಿಕಾ ಅವರು ಇರಾಕ್ ಮೇಲೆ ದಾಳಿ ಮಾಡ್ತಾ ಇರೋದು ತಪ್ಪು, ಮಿಡ್ಲ್ ಈಸ್ಟಲ್ಲಿ ಅವರು ಇಂಟರ್ಫಿಯರೆನ್ಸ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಧೈರ್ಯ ಮನಮೋಹನ್ ಸಿಂಗ್ ಅವರಿಗಿತ್ತು. ಇಂದಿರಾ ಗಾಂಧಿಯವರು ಅಮೇರಿಕಾ ಪ್ರೆಸಿಡೆಂಟ್ ಬಗಲಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಮ್ಮ ವಿದೇಶಾಂಗ ನೀತಿ ಜವಾಬ್ದಾರಿ ನಂದಿದೆ, ನಿಮ್ಮ ಹತ್ರ ಕಲಿಯೋದೇನಿಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ರಿಚರ್ಡ್ ನಿಕ್ಸನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ. ಆ ಧೈರ್ಯ ಇದೆಯಾ ಮೋದಿಯವರಿಗೆ? ಬರೇ ಹೋಗೋದು ತಬ್ಕೊಳೋದು ಅಷ್ಟೇ. ದಟ್ ಈಸ್ ದ ಫಾರಿನ್ ಪಾಲಿಸಿ ಆಫ್ ಮಿಸ್ಟರ್ ಮೋದಿ. ಸರ್, ಈ ಕಾಲೇಜ್ ಎಲೆಕ್ಷನ್ಸ್ ಬಗ್ಗೆ ಈ ಕೆಲವೊಂದಿಷ್ಟು ಪೋಷಕರು ಕೂಡ ವಿರೋಧ ಮಾಡ್ತಿದ್ದಾರೆ ಸರ್. ಕಾಲೇಜಲ್ಲೂ ರಾಜಕೀಯ ಹೆಚ್ಚು ಎಕರೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್. ಆ ಲ್ಯಾಂಡೇ ಉಳಿಯಲ್ಲ. ಇಲ್ಲ, ಮಂತ್ರಿಗಳೇನಂತ ಅಂದ್ಕೋತಾರೋ ಗೊತ್ತಿಲ್ಲ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಮೋರ್ ದ್ಯಾನ್ 750 acres ವಾಸ್ ದೇರ್ ವಿತ್ ಯೂನಿವರ್ಸಿಟಿ. ಏಷ್ಯಾನಲ್ಲಿ ಅತಿ ಹೆಚ್ಚು ಲ್ಯಾಂಡ್ ಬ್ಯಾಂಕ್ ಇದ್ದಿದ್ದು ಯೂನಿವರ್ಸಿಟಿ. ಅದು ESICಗೆ ಕಾಲಕ್ರಮೇಣ ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅದು ತೊಗೊಳ್ಳಿ. ಆಮೇಲೆ ಸ್ಕಿಲ್ಲಿಂಗಿಗೆ ತೊಗೊಳೋದ್ರಲ್ಲಿ ತಪ್ಪಿಲ್ಲ, ಸ್ಪೋರ್ಟ್ಸ್ ತೊಗೊಳೋದ್ರಲ್ಲಿ ತಪ್ಪಿಲ್ಲ, ಆ್ಯಸ್ ಲಾಂಗ್ ಆ್ಯಸ್ ಅದಕ್ಕೆ ಏನೋ ಅಲೈಡ್ ಆ್ಯಕ್ಟಿವಿಟೀಸ್, ಎಜುಕೇಷನ್ ಆ್ಯಂಡ್ ಅಲೈಡ್ ಆ್ಯಕ್ಟಿವಿಟೀಸಿಗಿದ್ರೆ ತಪ್ಪೇನಿಲ್ಲ. ಅದು ಕೊಡೋದು ಬಿಡೋದು ಅವ್ರ ತೀರ್ಮಾನ ಬೋರ್ಡ್ನಲ್ಲಿ ಇಟ್ಟು ಮಾಡ್ತಾರೆ. ಈಗ ಎಕ್ಸಾಂಪಲ್, ಅಲ್ಲಿ ಒಂದು ನಮಗೆ ಬಸ್ ಸ್ಟ್ಯಾಂಡದ ಅಗತ್ಯ ಇದೆ, ಅಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು ಅಲ್ಲಿ ಮಾಡಿದ್ರೆ ನೂರಾರು ಜನರಿಗೆ ಅನುಕೂಲ ಆಗುತ್ತೆ. ಸೊ ಅಂಥವೆಲ್ಲ ಕೇಳಿದ್ದೀವಿ. ಬಟ್ ಎಲ್ಲನೂ ಕೊಡಬೇಕಂತಿಲ್ಲ, ಅವ್ರು ಬೋರ್ಡ್ನಲ್ಲಿ ಇಟ್ಕೊಂಡು ತೀರ್ಮಾನ ತೊಗೋತಾರೆ. ಆಮೇಲೆ ಆ ಲ್ಯಾಂಡು ಅವ್ರಿಗೆ ಉಪಯೋಗ ಆಗ್ತಾಯಿದ್ರೆ ಫೈನ್, ನಮ್ಮದೇನು ತಕರಾರಿಲ್ಲ. ಅಥವಾ ನಮ್ಮದೇನಾದರೂ ಒಂದು 10 ವರ್ಷದ ಒಳಗಡೆ ಒಂದು ಪ್ಲ್ಯಾನ್ ಇದೆ, ಇನ್ನೂ ಒಂದು ಇನ್ಸ್ಟಿಟ್ಯೂಟ್ ತರೋಕ್ಕೆ, ಅದಕ್ಕೆ ಇನ್ನೂ ಯೂನಿವರ್ಸಿಟಿ ಬೆಳೆಸ್ಲಿಕ್ಕಂದರೆ ಅದಕ್ಕೆಲ್ಲ ಲ್ಯಾಂಡ್ ಇದೆ, ಸರ್ಪ್ಲಸ್ ಇದೆ. ದೆರ್ ಈಸ್ ನೋ ಆ ಯೂನಿವರ್ಸಿಟಿಯನ್ನು, ಅವರ ಪ್ರಗತಿಯನ್ನು, ಅವ್ರ ಭವಿಷ್ಯವನ್ನು ನಾವು ನಿಲ್ಲಿಸ್ಬಿಟ್ಟು ನಾವು ಬೇರೆಯವ್ರಿಗೆ ಬೆಳೆಸೋದಲ್ಲ. ಈಗ ಏಮ್ಸ್ ಇಸ್ ಅ ಕಾಂಪ್ಲಿಮೆಂಟ್ರಿ ಥಿಂಗ್, ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇಸ್ ಅ ಕಾಂಪ್ಲಿಮೆಂಟ್ರಿ ಥಿಂಗ್. ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ದುಡ್ಡಲ್ಲಿ ಮಾಡ್ಕೊಂಡಿದ್ದಾರೆ ಸರ್, 50-60 ಫೀಟ್ ರೋಡ್ ಹಿಂಗಿದೆ, ಮಾಡ್ಸರ್ ತೊಗೊಳ್ಳಿ, ಅದೇ ರೀತಿ ತನಿಖೆ ಮಾಡಿಸಿ ವಿಲ್ ಟೇಕ್ ಇಟ್. ವಾಟ್ ಎವರ್ ಇಟ್ ಈಸ್ ಆ್ಯಸ್ ಪರ್ ಟೆಕ್ನಿಕಲ್ ನಾಮ್ಸ್ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ತೊಗೋತೀವಿ. ಅದು ನೀವು ಹಂಗೆ ಹೇಳ್ಬೇಡ್ರಿ, ನನಗೆ ಕರೆಕ್ಟಾಗಿ ಕೊಟ್ಬಿಡ್ರಿ ನನಗೆ. ಇಲ್ಲ ಹಂಗಲ್ಲ, ಯಾರು ಅವರು PWD ಒಂದು ಅಧಿಕಾರಿ ಅಲ್ಲ, ಯಾವ ಅಧಿಕಾರಿ ಅಂತ ಹೇಳಿದ್ರೆ ನನಗೂ ಕ್ಲಾರಿಟಿ ಸಿಗ್ತದೆ. ವಿಲ್ ಡೂ ಇಟ್. ಥ್ಯಾಂಕ್ ಯು. ನಿಮ್ಮ ಹತ್ರ ಇಲ್ಲ, ಆಫೀಸರ್ಸ್ ಎಲ್ಲ ಅವ್ರಿಗೆ ಕಾಂಟ್ರಾಕ್ಟರ್ಸ್ ಎಲ್ಲ ಸಮಸ್ಯೆ ಆಗ್ತಾ ಇದೆ. ಯಾರ್ದು? ನಮ್ದಂತೂ ನಮ್ಮ ಹತ್ರ ಇದೆ. ಇಲ್ಲ, ಅದಕ್ಕೆ ಯಾವುದು ತೊಂದರೆ ಇಲ್ಲ. ನಾವೇ ನಮ್ಮದೇ ಡಕ್ಕಾದ KRID ಅಲ್ಲದೆ ಅದಂಥದ್ದು ಯಾವುದೂ ಇಲ್ಲ ಪ್ರವೀಣ್ ಅವರೇ.